9ನೇ ತರಗತಿ ಕನ್ನಡ ಗದ್ಯ ಭಾಗ 6 ಅಧಿಕಾರ ಎಲ್ಬಿಎ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1. ಪೂರ್ವೋತ್ತರ ಪದಗಳು ಅಂಶಾಂಶಿ ಭಾವ ಸಂಬಂಧ ಹೊಂದಿರುವ ಸಮಾಸ. ಸರಿಯಾದ ಆಯ್ಕೆ ಬಿ. ಅಂಶಿ ಸಮಾಸ. 2. ಪೂರ್ವೋತ್ತರ ಪದಗಳೆಲ್ಲವೂ ನಾಮಪದಗಳಾಗಿದ್ದು ಎಲ್ಲಾ ಪದಗಳ ಅರ್ಥ ಪ್ರಧಾನವಾಗಿರುವ ಸಮಾಸ. ಸರಿಯಾದ ಆಯ್ಕೆ ಡಿ. ದ್ವಂದ್ವ ಸಮಾಸ. 3. ಎರಡು ಅಥವಾ ಅನೇಕ ಪದಗಳು ಸೇರಿ ಸಮಾಸವಾಗುವಾಗ ಅನ್ಯ ಪದಗಳ ಅರ್ಥ ಪ್ರಧಾನವುಳ್ಳ ಸಮಾಸ. ಸರಿಯಾದ ಆಯ್ಕೆ ಸ. ಬಹುವೀಧಿ ಸಮಾಸ. 4. ಅಂಗೈ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಆಯ್ಕೆ ಬಿ. ಅಂಶಿ ಸಮಾಸ. 5. ಮುಂಬಾಗಿಲು ಪದದ ಸಮಾಸ. ಸರಿಯಾದ ಆಯ್ಕೆ ಬಿ. ಅಂಶಿ ಸಮಾಸ. 6. ದ್ವಂದ್ವ ಸಮಾಸಕ್ಕೆ ಉದಾಹರಣೆಯಾಗಿರುವ ಪದ. ಸರಿಯಾದ ಆಯ್ಕೆ ಡಿ. ಗಿಡ ಮರ ಬಳ್ಳಿಗಳು. 7. ಮುಕ್ಕಣ್ಣ ಪದವು ಈ ಸಮಾಸವಾಗಿದೆ. ಸರಿಯಾದ ಆಯ್ಕೆ ಸ. ಬಹುವೀಧಿ ಸಮಾಸ. 8. ಬಹುವೀಧಿ ಸಮಾಸಕ್ಕೆ ಉದಾಹರಣೆಯಾದ ಪದ. ಸರಿಯಾದ ಆಯ್ಕೆ ಸ. ಚಕ್ರಪಾಣಿ. 9. ಕರಿ ತುರಗ ರಥಗಳು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಆಯ್ಕೆ ಬಿ. ದ್ವಂದ್ವ ಸಮಾಸ. 10. ರಾಜಾಧಿರಾಜ ಈ ಸಂಧಿಗೆ ಉದಾಹರಣೆಯಾಗಿದೆ. ಸರಿಯಾದ ಆಯ್ಕೆ ಬಿ. ಸವರ್ಣ ದೀರ್ಘ ಸಂಧಿ. 11. ಸವರ್ಣ ದೀರ್ಘ ಸಂಧಿ ಪದ. ಸರಿಯಾದ ಆಯ್ಕೆ ಡಿ. ಶಿವಾಲಯ. 12. ಅನಸ್ತೈತಿ ಪದದ ಗ್ರಾಂಥಿಕ ರೂಪ. ಸರಿಯಾದ ಆಯ್ಕೆ ಎ. ಅನಿಸುತ್ತಿದೆ. 13. ಸಂಸ್ಕೃತ ಪದದ ತದ್ಭವ ರೂಪ. ಸರಿಯಾದ ಆಯ್ಕೆ ಸ. ಸಕ್ಕದ. 14. ಕೈಯಾಗ ಪದದ ಗ್ರಾಂಥಿಕ ರೂಪ. ಸರಿಯಾದ ಆಯ್ಕೆ ಎ. ಕೈಯಲ್ಲಿ. ಮುಖ್ಯ ಪ್ರಶ್ನೆ 2. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 15. ಸಂಗಾಟ ಸಂಗಡ ಕರೆ ನಿಜ. 16. ಮನಿ ಮನೆ ಅರಕಳಿ ಕೊರತೆ. 17. ಅಲುಬು ವೇದನೆ ವಜ್ಜೆ ಜವಾಬ್ದಾರಿ. 18. ರಾಯ ರಾಜ ರಾಯ ಅಕ್ಷರ ಅಕ್ಕರ. 19. ಯುದ್ಧ ಜುದ್ಧ ವರ್ಷ ವರುಷ. 20. ದಿಗಂತ ಕ್ಷಿತಿಜ ಭಾಸ್ಕರ ಸೂರ್ಯ. 21. ಧ್ವಜ ಬಾವುಟ ಸ್ವರ್ಣ ಬಂಗಾರ. 22. ಅಣೆಕಣ್ಣು ಬಹುವೀಧಿ ಸಮಾಸ ಅಂಗಾಲು ಅಂಶಿ ಸಮಾಸ. 23. ಮುಂಗಾಲು ಅಂಶಿ ಸಮಾಸ ಚಕ್ರಪಾಣಿ ಬಹುವೀಧಿ ಸಮಾಸ. 24. ದಿಗಂತ ಜಸ್ತ್ವ ಸಂಧಿ ಸಣ್ಣಾಕಿ ಲೋಪಸಂಧಿ. ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 25. ಗುಡ್ಡಿಯ ಬಗ್ಗೆ ಸೊಸೆಯ ಬಗ್ಗೆ ಬಸವಣ್ಣನವರು ಏನೆಂದು ಹೇಳಿದರು? ಉತ್ತರ. ನಿನ್ನ ಸೊಸೆ ಇನ್ನು ಸಣ್ಣಾಕಿ. ಅಂದಾಗಿ ನೀನು ಸ್ವಲ್ಪ ಸಂಭಾಳಿಸಿಕೊಳ್ಳಬೇಕೆಂದು ಬಸವಣ್ಣನವರು ಹೇಳಿದರು. ಪ್ರಶ್ನೆ 26. ಗುಡ್ಡೆವ್ವ ಯಾರ ಗೀತೆಗಳನ್ನು ಚೆನ್ನಾಗಿ ಆಡುತ್ತಾಳೆ? ಉತ್ತರ. ಗುಡ್ಡೆವ್ವ ಮಾದಾರ ಚೆನ್ನಯ್ಯನ ಗೀತೆಯನ್ನು ಚೆನ್ನಾಗಿ ಆಡುತ್ತಾಳೆ. ಪ್ರಶ್ನೆ 27. ಒಂದೆರಡು ದಿನದ ಮಟ್ಟಿಗೆ ಮನೆಯ ಜವಾಬ್ದಾರಿಯನ್ನು ಯಾರಿಗೆ ಕೊಡಲು ಬಸವಣ್ಣ ಹೇಳಿದರು? ಒಂದೆರಡು ದಿನದ ಮಟ್ಟಿಗೆ ಮನೆಯ ಜವಾಬ್ದಾರಿಯನ್ನು ಸೊಸೆಗೆ ಕೊಡಲು ಬಸವಣ್ಣ ಹೇಳಿದರು. ಪ್ರಶ್ನೆ 28. ಬಸವಣ್ಣನು ಗುಡ್ಡೆವ್ವಳನ್ನು ಎಲ್ಲಿಗೆ ಬಂದು ಆಡಲು ಹೇಳಿದರು? ಉತ್ತರ. ಬಸವಣ್ಣನು ಗುಡ್ಡೆವ್ವಳನ್ನು ಸಂಗಯ್ಯನ ಮಹಾಮನೆಗೆ ಬಂದು ಆಡಲು ಹೇಳಿದರು. ಪ್ರಶ್ನೆ 29. ಬಿಜ್ಜಳನ ಬಿರುದಾವಳಿಗಳನ್ನು ರಚಿಸಿದವರು ಯಾರು? ಉತ್ತರ. ಬಿಜ್ಜಳನ ಬಿರುದಾವಳಿಗಳನ್ನು ಮಾಂಚಾಣ್ಯ ಕ್ರಮಿತನು ರಚಿಸಿದನು. ಪ್ರಶ್ನೆ 30. ಮಾಂಚಾಣ್ಯ ಕ್ರಮಿತನು ಯಾವ ಭಾಷೆಗೆ ಪ್ರಾಧಾನ್ಯತೆ ನೀಡಿದ್ದನು? ಉತ್ತರ. ಮಾಂಚಾಣ್ಯ ಕ್ರಮಿತನು ಸಂಸ್ಕೃತ ಭಾಷೆಗೆ ಪ್ರಾಧಾನ್ಯತೆ ನೀಡಿದ್ದನು. ಪ್ರಶ್ನೆ 31. ಬಿಜ್ಜಳನು ತನ್ನ ಮಗನ ಬಗ್ಗೆ ಏನೆಂದು ಹೇಳಿದನು? ಉತ್ತರ. ಬಿಜ್ಜಳನು ತನ್ನ ಮಗ ದಡ್ಡ ಅರಿವಿಲ್ಲದವನೆಂದು ಹೇಳಿದನು. ಪ್ರಶ್ನೆ 32. ಬಸವಣ್ಣನವರ ಪ್ರಕಾರ ರಾಜ್ಯಭಾರ ಎಂದರೆ ಏನು? ಉತ್ತರ. ಬಸವಣ್ಣನವರ ಪ್ರಕಾರ ರಾಜ್ಯಭಾರ ಎಂದರೆ ಅದೊಂದು ಕಾಯಕ. ಪ್ರಶ್ನೆ 33. ಬಿಜ್ಜಳನು ಯಾರ ಸಾಮಂತ ದೊರೆಯಾಗಿದ್ದನು? ಉತ್ತರ. ಬಿಜ್ಜಳನು ಚಾಳುಕ್ಯರ ಸಾಮಂತ ದೊರೆಯಾಗಿದ್ದನು. ಪ್ರಶ್ನೆ 34. ಬಿಜ್ಜಳನೊಂದಿಗೆ ಬಂದ ಬ್ರಾಹ್ಮಣನ ಹೆಸರೇನು?
ಉತ್ತರ ಬಿಜ್ಜಳನೊಂದಿಗೆ ಬಂದ ಬ್ರಾಹ್ಮಣ ಮಂಚನಾಕ್ರಮಿತನು. ಪ್ರಶ್ನೆ 35. ಗುಡ್ಯವ ಮುದುಕಿಯು ನಾಚಿಕೊಂಡಿದ್ದೇಕೆ? ಉತ್ತರ ಬಸವಣ್ಣನು ಗುಡ್ಯವ ನಿನ್ನ ಧ್ವನಿ ಬಹಳ ಚೆನ್ನಾಗಿದೆ ಎಂದು ಕೇಳಿದ್ದೇನೆ. ಮಾದಾರ ಚೆನ್ನಯ್ಯನ ಗೀತೆಗಳನ್ನು ಬಹಳ ಚೆನ್ನಾಗಿ ಆಡುತ್ತೀಯಂತೆ ಎಂಬ ಮಾತನ್ನು ಕೇಳಿ ನಾಚಿಕೊಂಡಳು. ಪ್ರಶ್ನೆ 36. ಬಿಜ್ಜಳನ ಪತ್ನಿಯ ಹೆಸರೇನು? ಉತ್ತರ ಬಿಜ್ಜಳನ ಪತ್ನಿಯ ಹೆಸರು ರಂಭಾವತಿ. ಪ್ರಶ್ನೆ 37. ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ಏನಾಗುವುದೆಂದು ಬಸವಣ್ಣನವರು ಹೇಳಿದರು? ಉತ್ತರ ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ರಾಜ್ಯದಲ್ಲಿ ಸಿಗುವ ಅಷ್ಟು ಕಲ್ಲುಗಳನ್ನು ಒಟ್ಟುಗೂಡಿಸಿದರೂ ಮಹಾರಾಜರ ಶಾಸನಗಳಿಗೆ ಸಾಕಾಗುವುದಿಲ್ಲ ಎಂದು ಬಸವಣ್ಣನವರು ಹೇಳಿದರು. ಪ್ರಶ್ನೆ 38. ಮಾಂಚನಾಕ್ರಮಿತನ ಯಾವ ಮಾತಿಗೆ ಬಸವಣ್ಣನವರು ಕನಲಿದರು? ಉತ್ತರ ಮಾಂಚನಾಕ್ರಮಿತನು ಶಾಸನಗಳಿಂದ ಮಹಾರಾಜರ ಸಾಮ್ರಾಜ್ಯವನ್ನು ದಿಗಂತದ ಆಚೆಗೆ ಹಬ್ಬಿಸಲು ಇದೊಂದೇ ಒಳ್ಳೆಯ ಮಾರ್ಗ ಎಂದು ಹೇಳಿದ ಮಾತಿನಿಂದ ಬಸವಣ್ಣನವರು ಕನಲಿದರು. ಪ್ರಶ್ನೆ 39. ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದ ಪ್ರಶ್ನೆ ಯಾವುದು? ಉತ್ತರ ಬಿಜ್ಜಳನು ಬೇರೆ ಯಾವ ಅರಸನೇ ಆಗಿದ್ದರೆ ನನ್ನಷ್ಟು ಸಡಿಲು ಬಿಡುತ್ತಿದ್ದನೇ ಎಂಬ ಪ್ರಶ್ನೆಯನ್ನು ಕೇಳಿದನು. ಪ್ರಶ್ನೆ 40. ಮಾಂಚನಾಕ್ರಮಿತನ ಪ್ರಕಾರ ಪ್ರಜೆಗಳ ಕರ್ತವ್ಯವೇನು? ಉತ್ತರ ಮಾಂಚನಾಕ್ರಮಿತನ ಪ್ರಕಾರ ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳುವುದು ಪ್ರಜೆಗಳ ಕರ್ತವ್ಯವಾಗಿದೆ. ಪ್ರಶ್ನೆ 41. ಅಧಿಕಾರಿಗಳ ಕರ್ತವ್ಯ ಯಾವುದೆಂದು ಬಸವಣ್ಣನವರು ಕೇಳಿದರು? ಉತ್ತರ ನಾವು ಮಹಾರಾಜರ ಅಧಿಕಾರಿಗಳು. ಮಹಾರಾಜರ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿಯ ಮೇಲೆ ಹಾಕುವುದು ನಮ್ಮ ಕರ್ತವ್ಯ ಎಂದು ಬಸವಣ್ಣನವರು ಹೇಳಿದರು. ಪ್ರಶ್ನೆ 42. ಬಿಜ್ಜಳನು ಕೀಲಿ ಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಏನು ಮಾಡುವೆನೆಂದು ಬಸವಣ್ಣನವರು ಹೇಳಿದರು? ಉತ್ತರ ಬಿಜ್ಜಳನು ಕೀಲಿ ಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಅರಮನೆಯ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೋಗುತ್ತೇನೆಂದು ಬಸವಣ್ಣನವರು ಹೇಳಿದರು. ಮುಖ್ಯ ಪ್ರಶ್ನೆ 4. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 43. ಶಾಸನಗಳ ರಚನೆ ಬಗ್ಗೆ ಮಾಂಚನಾಕ್ರಮಿತನು ಏನೆಂದು ಹೇಳಿದನು? ಉತ್ತರ ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ದಿಗಂತದ ಆಚೆಗೆ ವರ್ಧಿಸಲು ಇದಕ್ಕಿಂತ ಒಳ್ಳೆಯ ಪ್ರಚೋದನೆ ಇನ್ಯಾವುದಿದೆ? ಚೋಳ ಪಾಂಡ್ಯರ ರಾಜ್ಯ ಅಲ್ಲಿಯ ಸಂಸ್ಕೃತಿಗಿಂತ ಹೆಚ್ಚಾಗಿ ಅಲ್ಲಿಯ ಶಿಲೆಗಳ ಸಲುವಾಗಿ ಹೆಸರಾಗಿರುವುದು ನಮಗೆ ಅನುಕೂಲ ಎಂದು ಮಾಂಚನಾಕ್ರಮಿತನು ಹೇಳಿದನು. ಪ್ರಶ್ನೆ 44. ಬಿಜ್ಜಳನು ಬಸವಣ್ಣನ ಕೆಲಸದ ಬಗ್ಗೆ ಏನೆಂದು ಹೇಳಿದನು? ಉತ್ತರ ಬಿಜ್ಜಳನು 4-5 ವರ್ಷ ಆದವು. ಹಬ್ಬ ಹರಿದಿನ ಬಿಟ್ಟರೆ ನೀನು ಅರಮನೆ ಹತ್ತ ಹತ್ತಿಲ್ಲ. ನಾ ಯಾಕಂತ ಕೇಳಿಲ್ಲ. ಮಹಾರಾಜರಿಗೂ ಭಂಡಾರಿ ಬಸವಣ್ಣನಿಗೂ ಮುರುಗಡೆ ಆಗೈತಿ. ಇಡೀ ರಾಜ್ಯ ಆಡಿಕೊಳ್ತಾ ಹತ್ತೈತಿ. ಹೀಗಿದ್ದು ನಾ ಈ ಭಂಡಾರದ ಕೀಲಿಕೈ ಕೋಳಿ ಈಸ್ಕೊಳ್ಳಲಿಲ್ಲ. ನಮ್ಮ ಅರಸೊತ್ತಿಗೆಯನ್ನು ಅಂಗಿಸಿ ನೀನು ವಚನ ಬರಿದ್ದಿ. ನಿಮ್ಮ ಅನುಭವಗೋಷ್ಠಿಯೊಳಗ ಆಡಿದ್ದಿ ನನಗೆ ಗೊತ್ತೈತಿ ಎಂದು ಹೇಳಿದನು. ಪ್ರಶ್ನೆ 45. ಬಸವಣ್ಣನು ತನ್ನ ಕರ್ತವ್ಯದ ವಿಚಾರವಾಗಿ ಬಿಜ್ಜಳನಿಗೆ ಏನೆಂದು ಹೇಳಿದನು? ಉತ್ತರ ಬಸವಣ್ಣನು ತನ್ನ ಕರ್ತವ್ಯದ ವಿಚಾರವಾಗಿ ನಾನು ಮೊದಲೇ ಹೇಳಿದ್ದೆ ದಣಿ. ನಾನು ಭಂಡಾರದಲ್ಲಿ ದುಡಿಯುವುದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ. ಆ ಸಂಪತ್ತು ರಾಜವಂಶದ ಸ್ವತ್ತಲ್ಲ, ಅದು ಜನರ ಸೊತ್ತು. ಪ್ರಜೆಗಳ ಪಾಲಕ ಅಂತ ರಾಜನಿಗೆ ಅಲ್ಲಿ ಅಧಿಕಾರ ಅದೇ, ಆದರೆ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶ ಇಲ್ಲ ಎಂದು ಬಿಜ್ಜಳನಿಗೆ ಹೇಳಿದನು. ಪ್ರಶ್ನೆ 46. ಬಿಜ್ಜಳನು ಬಿರುದಾವಳಿಗಳನ್ನು ಏಕೆ ಬರೆಸಿದನು? ಉತ್ತರ ಬಿಜ್ಜಳನು ಹೊಸ ಶಿಲಾಶಾಸನಗಳನ್ನು ಬರೆಸುವ ಸಲುವಾಗಿ ಮತ್ತು ತನ್ನ ಅಧಿಕಾರ ಹಾಗೂ ಕೀರ್ತಿಯನ್ನು ಸಾರುವ ಉದ್ದೇಶದಿಂದ ಮಂಚನಾಕ್ರಮಿತರಿಂದ ಹೊಸ ಬಿರುದಾವಳಿಗಳನ್ನು ಬರೆಸಿದನು. ಪ್ರಶ್ನೆ 47. ಬಿಜ್ಜಳನನ್ನು ಕುರಿತು ವಂದಿ ಮಾಗಧರು ಏನೆಂದು ಪರಾಕು ಮಾಡಿದರು? ಉತ್ತರ ಬಿಜ್ಜಳನನ್ನು ಕುರಿತು ವಂದಿ ಮಾಗಧರು ಮಹಾರಾಜಾಧಿರಾಜ ಕಾಳಂಬಜ ಪುರಾಧೀಶ್ವರ ಸುವರ್ಣ ವೃಷಭಧ್ವಜ ಡಮರು ತುರ್ಯ ನಿರ್ಘೋಷಣ ಕಲಚೂರ್ಯ ವಂಶ ಕಮಲ ಭಾಸ್ಕರ ತ್ರಯಂಬಕ ಪಾದ ಪದ್ಮ ಮಧುಪ ಶನಿವಾರ ಸಿದ್ಧಿ ಭುಜಬಲ ಚಕ್ರವರ್ತಿ ಬಿಜ್ಜಳ ದೇವರಾಜ ಬೋಪರ ಎಂದು ಪರಾಕು ಮಾಡಿದರು. ಪ್ರಶ್ನೆ 48. 15 ವರ್ಷಗಳ ಹಿಂದೆಯೇ ಬಸವಣ್ಣನವರು ಬಿಜ್ಜಳನಿಗೆ ಏನೆಂದು ಹೇಳಿದ್ದರು? ಉತ್ತರ 15 ವರ್ಷಗಳ ಹಿಂದೆಯೇ ಬಸವಣ್ಣನವರು ಬಿಜ್ಜಳನಿಗೆ
ರಾಜ್ಯಭಾರ ಅನ್ನುವುದು ಒಂದು ಕಾಯಕ, ಅದಕ್ಕೆ ವಂಶವಿದ್ದರೆ ಸಾಲದು, ಯೋಗ್ಯತೆ ಬೇಕು ಎಂಬುದಾಗಿ ಹೇಳಿದರು. ಪ್ರಶ್ನೆ 49. ಶಾಸನಗಳನ್ನು ಹಾಕಿಸುವುದರ ಬಗ್ಗೆ ಬಸವಣ್ಣನವರ ಅಭಿಪ್ರಾಯವೇನು? ಉತ್ತರ: ಒಂದೊಂದು ಹೊಸ ಶಾಸನ, ಅದರೊಳಗೆ ಮರೆಸಲಿಕ್ಕೆ ಒಂದು ಹೊಸ ಯುದ್ಧ, ಯುದ್ಧದಲ್ಲಿ ಮಡಿದ ವೀರರಿಗಾಗಿ 500 ಹೊಸ ವೀರಗಲ್ಲುಗಳು, ಸಾವಿರಾರು ಹಸಿ ವಿಧವೆಯರ ಗೋಳು ಮತ್ತು ಆ ಪರಾಕ್ರಮದ ವೆಚ್ಚಕ್ಕೆಂದು ಹೊಸ ತೆರಿಗೆ, ನಿರಾಶ್ರಿತರ ಗೋಳು, ಅವರಿಗೆ ಆಶ್ರಯ ನೀಡುವುದು. ಈ ರೀತಿ ಬಸವಣ್ಣನವರು ಶಾಸನಗಳನ್ನು ಹಾಕಿಸುವುದರಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ತಿಳಿಸಿದರು. ಮುಖ್ಯ ಪ್ರಶ್ನೆ 5. ಕೆಳಗಿನ ಕವಿಯ ಅಥವಾ ಸಾಹಿತಿಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಗಿರೀಶ್ ಕಾರ್ನಾಡ್. ಬಹುಭಾಷಾ ಪಂಡಿತರಾದ ಗಿರೀಶ್ ಕಾರ್ನಾಡ್ ಅವರು 1938 ಮೇ 19ರಂದು ಮಹಾರಾಷ್ಟ್ರದ ಮಾಥೇರಾನ್ನಲ್ಲಿ ಜನಿಸಿದರು. ಇವರು ಬರೆದಿರುವ ಪ್ರಸಿದ್ಧ ನಾಟಕಗಳೆಂದರೆ ಯಯಾತಿ, ತುಘಲಕ್, ಆಯಾ ವದನ, ಅಂಜು ಮಲ್ಲಿಗೆ, ನಾಗಮಂಡಲ, ಟಿಪ್ಪುವಿನ ಕನಸುಗಳು, ಅಗ್ನಿ ಮತ್ತು ಮಳೆ, ತಲೆದಂಡ ಮುಂತಾದವು. ಆಡಳಿತ ಆಯಿಷಾ ಇವರ ಆತ್ಮಕಥೆ. ಲೇಖಕರಿಗೆ ಜ್ಞಾನಪೀಠ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಇನ್ನೂ ಮುಂತಾದ ಪ್ರಶಸ್ತಿಗಳು ಲಭಿಸಿವೆ. ಮುಖ್ಯ ಪ್ರಶ್ನೆ 6. ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ. ಗಾದೆ ಮಾತು: ಆರೋಗ್ಯವೇ ಭಾಗ್ಯ. ವಿಸ್ತರಣೆ: ಗಾದೆಗಳು ವೇದಕ್ಕೆ ಸಮ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಆರೋಗ್ಯವು ಒಬ್ಬ ವ್ಯಕ್ತಿಯು ಹೊಂದಬಹುದಾದ ಅತ್ಯಮೂಲ್ಯ ಆಸ್ತಿಯಾಗಿದೆ. ಉತ್ತಮ ಆರೋಗ್ಯವಿಲ್ಲದಿದ್ದರೆ ಶ್ರೀಮಂತ ವ್ಯಕ್ತಿ ಕೂಡ ತಮ್ಮ ಸಂಪತ್ತನ್ನು ಸಂಪೂರ್ಣವಾಗಿ ಆನಂದಿಸಲು ಸಾಧ್ಯವಿಲ್ಲ. ಆರೋಗ್ಯಕರ ದೇಹ ಮತ್ತು ಮನಸ್ಸು ಸಂತೋಷದ ಉತ್ಪಾದಕ ಮತ್ತು ಜೀವನಕ್ಕೆ ಅಡಿಪಾಯವನ್ನು ಒದಗಿಸುತ್ತದೆ. ಜನರು ಆರೋಗ್ಯವಾಗಿದ್ದಾಗ ಅವರು ಕಷ್ಟಪಟ್ಟು ಕೆಲಸ ಮಾಡಿ ತಮ್ಮ ಗುರಿಗಳನ್ನು ಸಾಧಿಸಬಹುದು ಮತ್ತು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಬಹುದು. ಇದಕ್ಕೆ ವ್ಯತಿರಿಕ್ತವಾಗಿ ಅನಾರೋಗ್ಯವು ಒಬ್ಬರ ಸಾಮರ್ಥ್ಯವನ್ನು ಮಿತಿಗೊಳಿಸುತ್ತದೆ ಮತ್ತು ಆಗಾಗ ಒತ್ತಡ, ಸಂಕಟ ಮತ್ತು ಆರ್ಥಿಕ ಹೊರೆಗೆ ಕಾರಣವಾಗುತ್ತದೆ. ದೇಹ ಮತ್ತು ಮನಸ್ಸಿನಲ್ಲಿ ಅನಾರೋಗ್ಯದ ಸಮಸ್ಯೆಗಳಿಲ್ಲದೆ ಬದುಕುವ ಸಾಮರ್ಥ್ಯವೇ ನಿಜವಾದ ಸಂಪತ್ತು. ಆದ್ದರಿಂದ ಪ್ರತಿಯೊಬ್ಬರೂ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಗಾದೆ ಮಾತು: ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ವಿಸ್ತರಣೆ: ಗಾದೆಗಳು ವೇದಕ್ಕೆ ಸಮ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಇವು ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಅರ್ಥದಲ್ಲಿ ಬೆಟ್ಟದಂತಿವೆ. ದಾನ ಮಾಡುವುದು ಪರಮಧರ್ಮ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಕೊಟ್ಟು ಕೆಟ್ಟೆನೆನಬೇಡ, ಅದು ಮುಂದೆ ಕಟ್ಟಿಹುದು ಬುತ್ತಿ ಎಂದು ಸರ್ವಜ್ಞ ಕವಿ ಹೇಳಿದ್ದಾರೆ. ನಾವು ಇನ್ನೊಬ್ಬರಿಗೆ ಮನಪೂರ್ವಕವಾಗಿ ಕೊಟ್ಟಿದ್ದು ನಮಗೆ ಪುಣ್ಯದ ರೂಪದಲ್ಲಿ ಪ್ರತಿಫಲ ನೀಡುತ್ತದೆ. ಇನ್ನೊಬ್ಬರಿಗೂ ಕೊಡದೆ ತಾನು ಅನುಭವಿಸದೆ ಜಿಪುಣತನದಿಂದ ಕೂಡಿಟ್ಟರೆ ಅದು ಅನ್ಯರ ಪಾಲಾಗುವುದು ಅಥವಾ ನಾಶವಾಗುವುದು. ಕೊಡುವುದರಿಂದ ನಮಗೆ ಪುಣ್ಯ ಬರುತ್ತದೆ ಎಂಬುದು ಭಾರತೀಯರ ನಂಬಿಕೆ. ಹೀಗಾಗಿ ಸಂಪತ್ತನ್ನು ಬಚ್ಚಿಡುವುದು ಒಳ್ಳೆಯದಲ್ಲ. ಬಚ್ಚಿಡುವುದರಿಂದ ಅದು ಕಳ್ಳರ ಪಾಲಾಗಬಹುದು ಅಥವಾ ನೆಲದಲ್ಲಿ ಹೂತಿಟ್ಟರೆ ಕಾಲಕ್ರಮೇಣ ನಾಶವಾಗಬಹುದು. ಆದ್ದರಿಂದ ಇದ್ದಾಗ ಅವಶ್ಯಕತೆ ಇರುವವರಿಗೆ ಕೊಡು, ಮುಂದೆ ನಿನಗೆ ಅವಶ್ಯಕತೆ ಇದ್ದಾಗ ತಂತಾನೇ ದೊರೆಯುತ್ತದೆ ಎಂಬುದು ಈ ಗಾದೆಯ ಸಾರಾಂಶವಾಗಿದೆ. ಮುಖ್ಯ ಪ್ರಶ್ನೆ 7. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ವಾಕ್ಯ 53. ನಿನ್ನ ಮಾತು ಯಾರು ತೆಗೆದು ಹಾಕ್ತಾರಪ್ಪ ಬಸವಣ್ಣ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದಿರುವ ತಲೆದಂಡ ಎಂಬ ನಾಟಕದ 3ನೇ ದೃಶ್ಯದ ಅಧಿಕಾರ ಎಂಬ ಪಠ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬಸವಣ್ಣನವರು ಗುಡ್ಡೆವ್ವನಿಗೆ ಆಕೆಯ ಸೊಸೆ ಬಗ್ಗೆ ಸಮಾಧಾನ ಮಾಡುತ್ತಾ, ನನ್ನ ಮಾತು ಕೇಳಂಗಿದ್ದರೆ ಒಂದು ಮಾತು ಹೇಳ್ತೀನಿ ಎಂದಾಗ ಗುಡ್ಡೆವ್ವ ಮೇಲ್ಕಂಡ ಮಾತನ್ನು ಹೇಳಿದಳು. ಸ್ವಾರಸ್ಯ: ಗುಡ್ಡೆವ್ವ ಮುದುಕಿಯ ಈ ಮಾತಿನಲ್ಲಿ ಬಸವಣ್ಣನವರ ಬಗ್ಗೆ ಜನರು ಹೊಂದಿರುವ ಒಳ್ಳೆಯ ಅಭಿಪ್ರಾಯ, ಗೌರವ, ನಂಬಿಕೆ ಮತ್ತು ವಿಶ್ವಾಸ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ವಾಕ್ಯ 54. ಆಮೇಲೆ ನಿನಗೇನಸ್ತದ ಹೇಳು ಆತ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡ್ ಬರೆದಿರುವ ತಲೆದಂಡ ಎಂಬ ನಾಟಕದ 3ನೇ ದೃಶ್ಯ ಅಧಿಕಾರ ಎಂಬ ಪಠ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಗುಡ್ಡೆವ್ವ ಮಹಾಮನೆಯಲ್ಲಿ ದಲಿತರೆಲ್ಲ ಇರುವ ಜಾಗದಲ್ಲಿ ನಾನು ಬಂದು ಆಡೋದೆ ಎಂದು ಕೇಳಿದ ಸಂದರ್ಭದಲ್ಲಿ ಬಸವಣ್ಣನವರು ಮೇಲಿನ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ:
ಬಸವಣ್ಣನವರ ಮಹಾಮನೆಯಲ್ಲಿ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಪ್ರವೇಶವಿತ್ತು ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ವಾಕ್ಯ 55 ಸಂಸ್ಕೃತಿಗಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹ್ಯಾಂಗೆ ಬಂದಿತು? ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದಿರುವ ತಲೆದಂಡ ಎಂಬ ನಾಟಕದ 3ನೇ ದೃಶ್ಯದ ಅಧಿಕಾರ ಎಂಬ ಪಠ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಬಿಚ್ಚಳ ಮಹಾರಾಜರು ಹೊಸ ಶಾಸನದ ಬಿರುದಾವಳಿಗಳನ್ನು ಮಂಚನಾಕ್ರಮಿತರಿಂದ ರಚಿಸಿದರು. ಅದರ ಬಗ್ಗೆ ಬಿಜ್ಜಳನು ಬಸವಣ್ಣನ ಅಭಿಪ್ರಾಯ ಕೇಳಿದ ಸಂದರ್ಭದಲ್ಲಿ ಬಸವಣ್ಣನು ಈ ಮಾತನ್ನು ಹೇಳಿದ್ದಾನೆ. ಸ್ವಾರಸ್ಯ 12ನೇ ಶತಮಾನದಲ್ಲಿ ಪಂಡಿತರಿಗೆ ಕನ್ನಡಕ್ಕಿಂತ ಹೆಚ್ಚಾಗಿ ಸಂಸ್ಕೃತ ಭಾಷೆ ಮೇಲೆ ಒಲವು ಹೆಚ್ಚಾಗಿದ್ದು, ಕನ್ನಡ ಭಾಷೆಯನ್ನು ಕೆಳಗೆ ಕಾಣುತ್ತಿದ್ದುದನ್ನು ಇಲ್ಲಿ ಸ್ವಾರಸ್ಯವಾಗಿ ಕಾಣಬಹುದು. ವಾಕ್ಯ 56 ನಾ ಭಂಡಾರದಲ್ಲಿ ದುಡಿಯೋದು ಬಿಚ್ಚಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದಿರುವ ತಲೆದಂಡ ಎಂಬ ನಾಟಕದ 3ನೇ ದೃಶ್ಯದ ಅಧಿಕಾರ ಎಂಬ ಪಠ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಬಿಚ್ಚಳನು ನಮ್ಮ ಅರಸೊತ್ತಿಗೆಯನ್ನು ಅಂಗಿಸಿ ನೀನು ವಚನ ಬರೆದು ಅನುಭವ ಗೋಷ್ಠಿಯೊಳಗೆ ಆಡಿರುವುದು ನನಗೆ ಗೊತ್ತು ಎಂದು ಹೇಳಿದ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ ರಾಜ್ಯಭಾರ ಒಂದು ಕಾಯಕ, ಅದು ಪ್ರಜೆಗಳ ಸೇವೆಗಾಗಿ ದೊರೆಯುವ ಅಧಿಕಾರವೇ ಹೊರತು ರಾಜನ ಸೇವೆ ಮಾಡುವುದಕ್ಕಲ್ಲ ಎಂಬ ಭಾವವು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ವಾಕ್ಯ 57 ಹೊಸ ಪದ್ಧತಿ ಇದ್ದಿತು ಮಹಾಸ್ವಾಮಿ ನಾನಿನ್ನೂ ಕಲಿತಿಲ್ಲ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದಿರುವ ತಲೆದಂಡ ಎಂಬ ನಾಟಕದ 3ನೇ ದೃಶ್ಯದ ಅಧಿಕಾರ ಎಂಬ ಪಠ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಬಿಚ್ಚಳ ಮಹಾರಾಜನಿಗೆ ಇರುವ ಮಗನಿಗೆ ಪಟ್ಟ ಕಟ್ಟಿ ಯುವರಾಜ ಎಂದು ಕರೆದರೆ ಮಹಾರಾಣಿಗೂ ಸಂತೋಷ ಉಂಟಾಗುತ್ತದೆ ಎಂದು ಕೇಳಿದಾಗ ಬಸವಣ್ಣನವರು ಪಟ್ಟ ಕಟ್ಟಿರುವ ವಿಷಯವೂ ತಿಳಿದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ ಮಹಾರಾಜರು ಯಾರಿಗೂ ಅಧಿಕೃತವಾಗಿ ಯುವರಾಜ ಪಟ್ಟವನ್ನು ಕಟ್ಟದಿದ್ದರೂ ರಾಜಕುಮಾರರನ್ನು ಯುವರಾಜ ಎಂದು ಕರೆದು ಅವನ ಆದೇಶವನ್ನು ಪಾಲಿಸುವ ಹೊಸ ಪದ್ಧತಿಯ ಬಗ್ಗೆ ಬಸವಣ್ಣನು ವ್ಯಂಗ್ಯಪೂರಿತವಾಗಿ ಹೇಳುವ ಈ ಮಾತು ಸ್ವಾರಸ್ಯಪೂರ್ಣವಾಗಿದೆ. ವಾಕ್ಯ 58 ರಾಜ್ಯಭಾರ ಅಂದ್ರೆ ಕಾಯಕ, ಅದಕ್ಕೆ ವಂಶ ಇದ್ದರೆ ಸಾಲದು. ಆಯ್ಕೆ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದಿರುವ ತಲೆದಂಡ ಎಂಬ ನಾಟಕದ 3ನೇ ದೃಶ್ಯದ ಅಧಿಕಾರ ಎಂಬ ಪಠ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಬಿಚ್ಚಳ ಮಹಾರಾಜನಿಗೆ ಇರುವ ಮಗನಿಗೆ ಪಟ್ಟ ಕಟ್ಟಿ ಯುವರಾಜ ಮಾಡುವ ಒಲವನ್ನು ವ್ಯಕ್ತಪಡಿಸಿದಾಗ ರಾಜನಾಗಲು ಆತನಿಗಿರಬೇಕಾದ ಅರ್ಹತೆ ಮತ್ತು ಕರ್ತವ್ಯದ ಬಗ್ಗೆ 15 ವರ್ಷದ ಹಿಂದೆ ಹೇಳಿದ ಮಾತನ್ನು ನೆನಪಿಸುವ ಸಂದರ್ಭದಲ್ಲಿ ಬಸವಣ್ಣನವರು ಹೇಳಿದ್ದಾರೆ. ಸ್ವಾರಸ್ಯ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಯುವರಾಜನಾಗುವುದು ಯೋಗ್ಯವೂ ಅಲ್ಲ, ಯೋಗ್ಯತೆಯೂ ಅಲ್ಲ. ರಾಜ ಎಂದರೆ ಕೇವಲ ರಾಜ್ಯಭಾರ ಮಾಡುವುದಲ್ಲ, ಬದಲಾಗಿ ಅದೊಂದು ಪವಿತ್ರವಾದ ಕಾಯಕ ಎಂದು ಹೇಳುವುದೇ ಇಲ್ಲಿನ ಸ್ವಾರಸ್ಯವಾಗಿದೆ. ವಾಕ್ಯ 59 ಮಹಾರಾಜರು ರಾಜಕುಮಾರರಿಗೆ ಯುವರಾಜ ಪಟ್ಟ ಕಟ್ಟಿದ್ದು ನನಗಂತೂ ಗೊತ್ತಿರಲಿಲ್ಲ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದಿರುವ ತಲೆದಂಡ ಎಂಬ ನಾಟಕದ 3ನೇ ದೃಶ್ಯದ ಅಧಿಕಾರ ಎಂಬ ಪಠ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಬಿಚ್ಚಳ ಮಹಾರಾಜನಿಗೆ ಇರುವ ಮಗನಿಗೆ ಪಟ್ಟ ಕಟ್ಟದೆಯೇ ಯುವರಾಜ ಎಂದು ಕರೆಯುವ ಮೂಲಕ ಬಸವಣ್ಣನಿಗೆ ಆಶ್ಚರ್ಯ ಉಂಟು ಮಾಡುವ ಸಂದರ್ಭದಲ್ಲಿ ಬಸವಣ್ಣನವರು ಮೇಲಿನ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ ಬಿಚ್ಚಳನ ಮಾತನ್ನು ಕೇಳಿ ಬಸವಣ್ಣನು ಆಶ್ಚರ್ಯಕರವಾಗಿ ಪಟ್ಟ ಕಟ್ಟಿರುವ ವಿಚಾರವು ತಿಳಿದಿಲ್ಲವೆಂದು ಹೇಳಿರುವುದು ಸ್ವಾರಸ್ಯವಾಗಿದೆ. ಮುಖ್ಯ ಪ್ರಶ್ನೆ 8 ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 60 ಬಿಚ್ಚಳ ಮತ್ತು ಬಸವಣ್ಣನವರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ ಬಿಚ್ಚಳನು ಬಸವಣ್ಣನಿದ್ದಲ್ಲಿಗೆ ಬಂದು ತಾನು ಕೆತ್ತಿಸುವ ಶಿವಾಲಯದ ಬಿರುದಾವಳಿಗಳ ಬಗ್ಗೆ ಕೇಳಿದಾಗ ಬಸವಣ್ಣನವರು ಅವು ಕವಿತೆ ತುಂಬಿ ತುಳುಕುವ ಆಗಿವೆ, ಆದರೆ ಸಂಸ್ಕೃತ ಸ್ವಲ್ಪ ಹೆಚ್ಚಾಯಿತೋ ಎನಿಸುತ್ತದೆ ಎನ್ನುತ್ತಾರೆ. ಬಿರುದಾವಳಿಗೂ ಹೀಗೆ ಬೆಳೆಯುತ್ತಾ ಹೋದರೆ ರಾಜ್ಯದಲ್ಲಿ ಸಿಗುವ ಅಷ್ಟು ಕಲ್ಲುಗಳು ಸೇರಿಸಿದರೂ ಮಹಾರಾಜರ ಬಿರುದಾವಳಿಗೆ ಸಾಕಾಗುವುದಿಲ್ಲವೆಂದು ಮಾರ್ಮಿಕವಾಗಿ ನುಡಿಯುತ್ತಾರೆ. ಆಗ ಬಿಜ್ಜಳನು ಬಸವಣ್ಣ ನೀನು ಬಂದರೆ ಓಲಗಕ್ಕೆ ಒಗ್ಗರಣೆ ಹಾಕಿದ ಆಗಿರುತ್ತದೆ ಎನ್ನುತ್ತಾನೆ. ಬಸವಣ್ಣನು ದಣಿ ಭಂಡಾರದ ಕೀಲಿಕೈ ನಂಬಿಕೆಯಿಂದ ನನಗೆ ಒಪ್ಪಿಸಿದ್ದೀರಿ, ಈಗ ನನಗೆ ಅದು ಭಾರವೆನಿಸುತ್ತದೆ, ಇದನ್ನು ಮರಳಿ ತೆಗೆದುಕೊಳ್ಳಿ ಎಂದು ವಿನಂತಿಸುತ್ತಾರೆ.
ಜನರು ಮಹಾರಾಜನಿಗೂ ಬಸವಣ್ಣನಿಗೂ ಆಗಿ ಬರುವುದಿಲ್ಲ ಎಂದು ಆಡಿಕೊಳ್ಳುತ್ತಿದ್ದಾರೆಂದು ಬಿಜ್ಜಳ ಹೇಳಿದಾಗ ಬಸವಣ್ಣನವರು ಅರಮನೆಯ ಶಿವಾಲಯದ ಲಿಂಗಕ್ಕೆ ಇದನ್ನು ಅರ್ಪಿಸಿ ಹೋಗುವುದಾಗಿ ತಿಳಿಸುತ್ತಾರೆ. ಬಿಜ್ಜಳನು ಬಸವಣ್ಣನಿಗೆ ನೀನು ನಮ್ಮ ಅರಸೊತ್ತಿಗೆಯನ್ನು ಅಂಗಿಸಿ ವಚನ ಬರೆದು ಅನುಭವ ಗೋಷ್ಠಿಯಲ್ಲಿ ಆಡುತ್ತಿರುವುದು ನನಗೆ ಗೊತ್ತಿದೆ ಎನ್ನುತ್ತಾನೆ. ಅದಕ್ಕೆ ಬಸವಣ್ಣನವರು ಭಂಡಾರದಲ್ಲಿ ದುಡಿಯುವುದು ಮಹಾರಾಜರ ಅನುಕೂಲಕ್ಕಾಗಿ ಅಲ್ಲ, ಸಂಪತ್ತು ರಾಜವಂಶದ ಸೊತ್ತಲ್ಲ, ಅದು ಜನರ ಸ್ವತ್ತು. ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶವಿರಬಾರದು ಎಂದು ಹೇಳುತ್ತಾರೆ. ಬಿಜ್ಜಳನು ತಾನು ಸಾಮಂತನಾಗಿದ್ದವನು ಈಗ ಕಲ್ಯಾಣದ ಚಕ್ರವರ್ತಿಯಾಗಿರುವುದಕ್ಕೆ ಬಸವಣ್ಣನ ಮಾತುಗಳೇ ಪ್ರೇರಣೆ ಎಂದು ಒಪ್ಪಿಕೊಳ್ಳುತ್ತಾನೆ. ಪ್ರಶ್ನೆ 61. ಅಧಿಕಾರ ಎನ್ನುವುದು ಕಾಯಕ ಎಂಬ ಭಾವನೆ ಅಧಿಕಾರ ನಾಟಕದಲ್ಲಿ ಹೇಗೆ ಮೂಡಿಬಂದಿದೆ? ಉತ್ತರ. ಅಧಿಕಾರದ ಕುರಿತಾದ ಚರ್ಚೆಯು ಮಂಚಣ್ಣ ಕ್ರಮಿತರು ಮತ್ತು ಬಸವಣ್ಣನವರ ಸಂಭಾಷಣೆಯಿಂದಲೇ ಪ್ರಾರಂಭವಾಗುತ್ತದೆ. ಮಂಚಣ್ಣ ಕ್ರಮಿತರು ನಾವು ಮಹಾರಾಜರ ಪ್ರಜೆಗಳು, ಅವರ ಕೀರ್ತಿಗೆ ಗೋಳನ್ನು ಸಹಿಸಿಕೊಳ್ಳಬೇಕು ಎಂದಾಗ ಬಸವಣ್ಣನವರು ನಾವು ಮಹಾರಾಜರ ಅಧಿಕಾರಿಗಳು, ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿಯ ಮೇಲೆ ಹಾಕುವುದು ನಮ್ಮ ಕರ್ತವ್ಯ ಎನ್ನುತ್ತಾರೆ. ಬಿಜ್ಜಳನು ಬಸವಣ್ಣನ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದಾಗ ಬಸವಣ್ಣನವರು ಭಂಡಾರದಲ್ಲಿನ ದುಡಿಮೆ ಕೇವಲ ರಾಜನ ಅನುಕೂಲಕ್ಕಾಗಿ ಅಲ್ಲ ಎಂದು ಸ್ಪಷ್ಟಪಡಿಸುತ್ತಾರೆ. ಸಂಪತ್ತು ರಾಜವಂಶದ ಸ್ವತ್ತಲ್ಲ, ಅದು ಜನರ ಸೊತ್ತು ಎಂಬುದು ಬಸವಣ್ಣನವರ ನಿಲುವಾಗಿತ್ತು. ರಾಜ್ಯಭಾರ ಎನ್ನುವುದು ಒಂದು ಕಾಯಕ, ಅದು ಹುಟ್ಟಿನಿಂದ ಬರತಕ್ಕದ್ದಲ್ಲ. ಅಧಿಕಾರವನ್ನು ಅರ್ಹತೆಯಿಂದ ಗಳಿಸಿಕೊಳ್ಳಬೇಕು ಮತ್ತು ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎಂದು ಬಸವಣ್ಣನವರು ಪ್ರತಿಪಾದಿಸುತ್ತಾರೆ. 15 ವರ್ಷಗಳ ಹಿಂದೆ ಬಸವಣ್ಣನವರು ಹೇಳಿದ್ದ ರಾಜ್ಯಭಾರಕ್ಕೆ ವಂಶವಿದ್ದರೆ ಸಾಲದು, ಯೋಗ್ಯತೆ ಬೇಕು ಎಂಬ ಮಾತಿನಿಂದಲೇ ಸ್ಫೂರ್ತಿ ಪಡೆದು ಬಿಜ್ಜಳನು ಚಾಳುಕ್ಯರನ್ನು ಸೋಲಿಸಿ ಕಲ್ಯಾಣದ ಚಕ್ರವರ್ತಿಯಾದುದನ್ನು ಸ್ಮರಿಸುತ್ತಾನೆ. ಈ ಎಲ್ಲ ಅಂಶಗಳಿಂದ ಅಧಿಕಾರ ಎನ್ನುವುದು ಕಾಯಕ ಎಂಬ ಉದಾತ್ತ ಭಾವನೆ ನಾಟಕದಲ್ಲಿ ಸ್ಪಷ್ಟವಾಗಿ ಮೂಡಿಬಂದಿದೆ. ಪ್ರಶ್ನೆ 62. ಬಸವಣ್ಣ ಮತ್ತು ಮಂಚಣ್ಣ ಕ್ರಮಿತರವರ ವ್ಯಕ್ತಿತ್ವವನ್ನು ವರ್ಣಿಸಿ. ಉತ್ತರ. ಬಸವಣ್ಣನವರ ವ್ಯಕ್ತಿತ್ವವು ಸಮಾಜದಲ್ಲಿ ಮೇಲು ಕೀಳು ಎಂಬ ಭಾವನೆ ಇಲ್ಲದಂತೆ ನಡೆಯುವಂಥದ್ದು. ಅವರಿಗೆ ರಾಜನಾಗಲಿ ಅಥವಾ ಅಧಿಕಾರಿಯಾಗಲಿ ಎಲ್ಲರೂ ಪ್ರಜಾ ಸೇವಕರು. ಅಧಿಕಾರ ಎಂಬುದು ಕೇವಲ ಜನಸೇವೆಗಾಗಿ ಮತ್ತು ಕಾಯಕ ಮಾಡುವುದಕ್ಕಾಗಿ ಇರುವುದು ಹೊರತು ಬಿರುದಾವಳಿಗಳನ್ನು ಬರೆಸಿಕೊಂಡು ಮೆರೆಯುವುದಕ್ಕಲ್ಲ ಎಂಬ ಪ್ರಜಾಹಿತ ಭಾವನೆ ಹೊಂದಿರುವ ವಿಶಾಲ ಸದ್ರೋಹಿ ಬಸವಣ್ಣನವರು. ರಾಜನ ಎದುರು ಸತ್ಯವನ್ನು ದಿಟ್ಟವಾಗಿ ಹೇಳುವ ಧೈರ್ಯವಂತರು ಮತ್ತು ಕನ್ನಡ ಭಾಷೆಯ ಮೇಲೆ ಅಪಾರ ಒಲವುಳ್ಳವರು. ಅವರಿಗೆ ಅಧಿಕಾರದ ಆಸೆ ಇರಲಿಲ್ಲ, ಬದಲಾಗಿ ಅರಸನ ಸೇವಕನೆಂಬ ಹಂಗಿಲ್ಲದೆ ಸ್ವತಂತ್ರ ವ್ಯಕ್ತಿತ್ವ ಅವರದು. ಇದಕ್ಕೆ ತದ್ವಿರುದ್ಧವಾಗಿ ಮಂಚಣ್ಣ ಕ್ರಮಿತರು ಅಹಂಕಾರಿಗಳು ಮತ್ತು ಮಹಾರಾಜನನ್ನು ಹೊಗಳಿ ಮೆಚ್ಚಿಸಿಕೊಳ್ಳಬೇಕೆಂಬ ಹಂಬಲವುಳ್ಳವರು. ಅವರು ರಚಿಸಿದ ಸಂಸ್ಕೃತ ಬಿರುದಾವಳಿಗಳೇ ಇದಕ್ಕೆ ಸಾಕ್ಷಿ. ಅವರಿಗೆ ಸಂಸ್ಕೃತದ ಬಳಕೆಯೇ ಶ್ರೇಷ್ಠ ಎಂಬ ಭಾವನೆಯಿದ್ದು ಕನ್ನಡ ಭಾಷೆ ಬಗ್ಗೆ ಕೀಳರಿಮೆ ಹೊಂದಿದ್ದಾರೆ. ಬಿಜ್ಜಳನಲ್ಲಿ ಯುದ್ಧದ ದಾಹವನ್ನು ಹೆಚ್ಚಿಸಿ ಅವನನ್ನು ಪ್ರಚೋದಿಸುವ ಇವರಿಗೆ ಪ್ರಜೆಗಳ ಅಥವಾ ರಾಜ್ಯದ ಯೋಗಕ್ಷೇಮದ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಎಂಬುದು ಅವರ ಮಾತುಗಳಲ್ಲಿ ವ್ಯಕ್ತವಾಗುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಮಂಚಣ್ಣ ಕ್ರಮಿತರ ವ್ಯಕ್ತಿತ್ವವು ಬಸವಣ್ಣನವರ ಉದಾತ್ತ ವ್ಯಕ್ತಿತ್ವಕ್ಕೆ ಸಂಪೂರ್ಣ ವಿರುದ್ಧವಾಗಿದೆ.